ಹಾಗಾಗಿ ನಮಗೆ ಗೊತ್ತಿದೆ ತುಮಕೂರು ಜಿಲ್ಲೆಯ ಜನತೆ ಎಷ್ಟು ನಮ್ಮನ್ನು ಪ್ರೀತಿಸ್ತೀರಿ, ಗೌರವಿಸ್ತೀರಿ, ನಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು. ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಯಾವುದಾದ್ರೂ ನಂಬರ್ 1 ಸ್ಥಾನ ಪಡಿತಕ್ಕಂಥ ಅವಕಾಶ ಇದ್ದರೆ ಅದು ತುಮಕೂರು ಜಿಲ್ಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಂಬ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ವಿಶೇಷವಾಗಿ ಯಾವಾಗಲೂ ಮಂಡ್ಯದಲ್ಲಿ ಮಾಡ್ತಾರೆ, ಮೈಸೂರಿನಲ್ಲಿ ಮಾಡ್ತಾರೆ, ರಾಮನಗರದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದೇನು ಚರ್ಚೆ ಇತ್ತು. ಈಗ ಅದನ್ನೆಲ್ಲ ಬಿಟ್ಟು ಸೀದಾ ನಾನು ತುಮಕೂರು ಜಿಲ್ಲೆಯಿಂದನೇ ಪ್ರವಾಸ ಕೈಗೆತ್ಕೊಂಡಿದ್ದೇನೆ. ಗುಬ್ಬಿಗೆ ಹೋಗಿದ್ದೆ. ಗುಬ್ಬಿನಲ್ಲೂ ಭಾಳ ಪ್ರೀತಿಯಿಂದ, ಲವಲವಿಕೆಯಿಂದ, ಉತ್ಸಾಹಕತೆಯಿಂದ ಮುಖಂಡರುಗಳು ಬಂದಿದ್ದರು, ಕಾರ್ಯಕರ್ತರು ಬಂದಿದ್ದರು. ಅಷ್ಟೇ ಇವತ್ತು ದೊಡ್ಡ ಮಟ್ಟದಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ತಾವುಗಳು ಬಂದಿದ್ದೀರಿ. ನಾಗರಾಜಣ್ಣ ಅವ್ರು ಹೇಳ್ದಂಗೆ ನೀವು ತಡ ಆಯಿತು, ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಸಂಖ್ಯೆ ಇತ್ತು. ನನಗೆ ಗೊತ್ತಿದೆ, ಚನ್ನಪಟ್ಟಣ ತಾಲೂಕು, ಕುಣಿಗಲ್ ತಾಲೂಕು, ನೀವು ಡೈರಿಗೆ ಹಾಲಾಕ್ತಕ್ಕಂಥದ್ದು ಹೋಗ್ಬೇಕು 4 ಗಂಟೆ ಆದರೆ. ಅದು ಏನು ತಲೆ ಮೇಲೆ ತಲೆ ಬಿದ್ದರೂ ನೀವು 4 ಗಂಟೆಗೆ ಡೈರಿಗೆ ಹಾಲಾಕಕ್ಕೆ ಹೋಗ್ಬೇಕು, ನನಗೆ ಗೊತ್ತಿದೆ. ಆದರೂ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ. ಅಲ್ಲೊಬ್ಬರು ಲೋಕೇಶ್ ಅಣ್ಣ ಅಂತ ಅವರು ಮನೆ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ, ಅವರು ಭೋಜನದ ವ್ಯವಸ್ಥೆ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಹೋಗಲಿಲ್ಲ ಅಂದ್ರೆ ಅವ್ರಿಗೆ ಬೇಸರ. ಮತ್ತು ಹೆಬ್ಬೂರ ಮೇಲೆ ಬಂದೆ, ಇಲ್ಲ ನಮ್ಮ ನಿಂಗಪ್ಪಣ್ಣ ಇಲ್ಲಿ ಒಂದಷ್ಟು ನಿಲ್ಸ್ಕೊಂಬಿಟ್ಟಿದ್ರು ನಮ್ಮ ಕಾರ್ಯಕರ್ತರು, ಮುಖಂಡರು, ಅಲ್ಲಿ ನಮ್ಮನ್ನು ಸ್ವಾಗತ ಕೋರಿದ್ರು. ಹಿಂಗಾಗಿ ಬರಲಿಕ್ಕೆ ತಡ ಆಯ್ತಣ್ಣ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರುಣೆ. ನಾನು ಏನೇನು ಹೇಳಬೇಕು ಅಂತಕ್ಕಂಥದ್ದನ್ನ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಗುಬ್ಬಿನಲ್ಲಿ ನಾನು ಏನೇನು ಹೇಳಿದೆ, ಬಹುಶಃ ಅವೆಲ್ಲವೂ ಕೂಡ ರವಿ ಅಣ್ಣ ಅವರು ಭಾಳ ಮುಕ್ತವಾಗಿ ಹೇಳ್ಬಿಟ್ಟಿದ್ದಾರೆ ನನ್ನ ಪರವಾಗಿ ಈಗಾಗಲೇ ಇಲ್ಲಿ. ಹಾಗಾಗಿ ಒಂದು ನಂಬರನ್ನು ಕೊಟ್ಟಿದ್ದಾರಣ್ಣ. ಇವತ್ತು ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು, ಈಗೇನು ಆಧುನೀಕರಣ, ಇವತ್ತೇನು ಡಿಜಿಟಲ್ ಯುಗಕ್ಕೆ ನಾವು ಕಾಲಿಟ್ಟಿದ್ದೇವೆ, ಇದರಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ. ಇಡೀ ರಾಜ್ಯದಿಂದ ಕನಿಷ್ಠ ಪಕ್ಷ 50 ಲಕ್ಷ ಇವತ್ತು ಮೆಂಬರ್ಶಿಪ್ ಡ್ರೈವ್ ಥ್ರೂ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಆಗಿದೆ. ಈಗ ರವಿ ಅಣ್ಣ ಅವ್ರಿಗೆ ಮಾತನಾಡಬೇಕಾದ್ರೆ ಬೆಳಗ್ಗೆ ಬಂದಂಥ ಮಾಹಿತಿ 50,000 ಜನ ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂತು. ನಮ್ಮ ಹುಡುಗ ಈಗ ತಾನೇ ಇಲ್ಲಣ್ಣ 50,000 ಅಲ್ಲ 1 ಲಕ್ಷ ದಾಟಿದೆ ಅಂತಕ್ಕಂಥದ್ದನ್ನ ಈಗ ನನ್ನ ಕಿವಿನಲ್ಲಿ ಹೇಳ್ದ. ಅಂದರೆ ಅದರಲ್ಲಿ ನಮಗೆ ಈಗ ಆಗಬೇಕಾಗಿರ್ತಕ್ಕಂಥದ್ದಣ್ಣ, ಒಂದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ರಿಂದ ₹1 ಹಣಕಾಸು ಖರ್ಚಾಗೋದಿಲ್ಲ, ಏನೂ ಆಗಲಿಕ್ಕಿಲ್ಲ. ಏನಂದರೆ ಒಂದು ಸ್ವಲ್ಪ ತಾವು ಶ್ರಮ ವಹಿಸ್ಬೇಕಾಗ್ತದೆ. ಕುಣಿಗಲ್ ತಾಲೂಕಿನಲ್ಲಿ 36 ಪಂಚಾಯಿತಿ ಇದೆ ಅಂತಕ್ಕಂಥದ್ದು ರವಿ ಅಣ್ಣನ ಹತ್ರ ಕೇಳ್ಕೊಂಡಿದ್ದೇನೆ. 263 ಬೂತ್ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ದೇನೆ. ಹಾಗಾಗಿ ದಯಮಾಡಿ ನಿಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ರವಿ ಅಣ್ಣವರೇ, ರವಿ ಅಣ್ಣ, ನನಗೆ ಇನ್ನೊಂದು 30 ದಿನದಲ್ಲಿ, ಯಾಕೆಂದರೆ ಇನ್ನು 3 ವರ್ಷ ಆದ ಚುನಾವಣೆಗೆ, ನೋಡ್ಕೊಳ್ಳುವ ಬಿಡು ಆಮೇಲೆ ಸಮಯ ಬಂದಾಗ ಅಂತಕ್ಕಂಥದ್ದು ಬೇಡ. ನಮಗಿರ್ತಕ್ಕಂಥದ್ದು 1000 ದಿನ, ವರ್ಷಕ್ಕೆ ಇರ್ತಕ್ಕಂಥದ್ದು 365 ದಿನಗಳಷ್ಟೇ. ಅದರಲ್ಲಿ ನಾವು 3 ಮಾಡಿದ್ರೆ 1000 ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಈ 1000 ದಿನದಲ್ಲಿ ನಾವು ಮೈ ಮರಿದಿರ ಇವತ್ತು ಎಷ್ಟು ಸಂಘಟನೆಗೆ ನಾವು ಒತ್ತನ್ನು ಕೊಡ್ತೇವೆ, ಅಷ್ಟು ಮುಂದಿನ ದಿನಗಳಲ್ಲಿ ಪಕ್ಷ ತಳಮಟ್ಟದಿಂದ ಇವತ್ತು ಕಟ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರವಿ ಅಣ್ಣವರು ನಿಮಗೆ ನಂಬರ್ ಹೇಳಿದಾರಣ್ಣ. ಮತ್ತಿನ್ನೊಂದು ಸಲ ನಾನು ಪುನರ್ರಚಿಸ್ತೀನಿ. 9914002028 ತಗೊಬಿಟ್ಟಿದ್ದೀನಿ ನಂಬರು. ಹಂಗಾಗಿ ಒಂದಣ್ಣ ಇಲ್ಲಿ ನಂಬರ್ ಕೊಡ್ತಾ ಇದ್ದಂಗೆ ಒಂದು ಲಿಂಕ್ ಬರ್ತದೆ ನಿಮಗೆ. ಆ ಲಿಂಕನ್ನು ನೀವು ಒತ್ತಿದ್ರೆ ನಿಮಗೆ ಒಂದು OTP ಜನ್ರೇಟ್ ಆಗ್ತದೆ. ತದನಂತರ ನಿಮಗೆ ಅಲ್ಲಿಂದ ನೀವು ಯಾವ ಊರು, ನೀವು ಯಾವ ತಾಲೂಕು, ಅಥವಾ ನೀವು ಯಾವ ವಾರ್ಡು, ನೀವು ಯಾವ ಪಂಚಾಯಿತಿ, ನಿಮ್ಮ ಹೆಸರೇನು, ಇದಿಷ್ಟೇ 4 ವಿಚಾರ. ಇನ್ನೇನು ಹೆಚ್ಚಿಗೆ ತಲೆಗಡಿಸ್ಕೊಳ್ತಕ್ಕಂಥದ್ದೇನಿಲ್ಲ. ಜೊತೆಯಲ್ಲಿ ನೀವೇನಾದರೂ ಫೋಟೋ ಗಿಟ್ಟ ಹಾಕ್ಲಿಕ್ಕೆ ಬಯಸಿದ್ರೆ ಒಂದು ಸೆಲ್ಫಿ ತಗೊಂಡು, ಒಂದು ಎಕರೆ ಸೆಲ್ಫಿ ಎಲ್ಲರೂ ತಗೋತೀರಿ. ಈಗ ಒಂದು ಸೆಲ್ಫಿ ತಗೊಂಡು ಒಂದು ಫೋಟೋ ಹಾಕ್ತೀವಿ ಎಲ್ಲ. ನಿಮ್ಮ ಮಕ್ಕ ಎಲ್ಲ ನೋಡುವ, ನಮಗೂ ಒಂದು ಪುಣ್ಯ ನಿಮ್ಮ ಮಕ್ಕ ನೋಡೋಕೆ, ನಮ್ಮ JDS ಕಾರ್ಯಕರ್ತರದ್ದು. ಇದನ್ನು ಹೊರತುಪಡಿಸಿ ಅಣ್ಣ, ಇನ್ನೊಂದು ವಿಷಯವನ್ನು ನಾನು ರವಿಯಣ್ಣಂಗೆ ಹೇಳಿದ್ದೀನಿ. ಒಂದು ಭಾಳ ನನಗೆ ಖುಷಿ ಕೊಟ್ಟಿದ್ದ ವಿಚಾರ ಏನಂದರೆ, ಮೊನ್ನೆ ಕಚೇರಿಗೆ ಬಂದಾಗ ರವಿ ಅಣ್ಣನಿಗೆ ನಾನಿದು ಬೂತ್ಗಳಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು ಅಂದೆ. ತೆಗೆದ್ರು ಫೋನ, ತೆಗೆದು ಒಂದೊಂದೇ ಆಲ್ಫಾಬೆಟ್ ಹೊಡೆದ್ರು. ಹೊಡಿರಿ, A ಹೊಡಿರಿ, B ಹೊಡಿರಿ, C ಹೊಡಿರಿ ಅಂತ ತನಿಖೆಯಲ್ಲೇ ಹೊಡಿಸಿದ್ರು. ಇಷ್ಟು ಉದ್ದಲ್ಲಿ ಇಷ್ಟು ಫೋನ್ ನಂಬರ್ಗಳು, ಯಾರ್ಯಾರು ಯಾವ್ಯಾವ ಬೂತಲ್ಲಿದ್ದಾರೆ ಅಂತಕ್ಕಂಥ ಎಲ್ಲ ಮಾಹಿತಿ ಅವ್ರ ಫೋನ್ನಲ್ಲೇ ಇದೆ. ಇದನ್ನು ದಯಮಾಡಿ 263 ಶೀಟ್ ಕಳಿಸ್ಕೊಡ್ತೀನಿ 263 ಬೂತ್ಗೆ.
15 ಜನ ಒಂದು ಈ ಹಾಳೆನಲ್ಲಿ ಹೆಸರನ್ನು ನೀವು ತುಂಬಿಸ್ಬೋದು. 15 ಜನ ಇನ್ನೂ ಇಂಟು 263 ಬೂತು ಅಂದರೆ ಹತ್ತತ್ರ ನಿಮಗೆ 3000ಕ್ಕೂ ಹೆಚ್ಚು ಸದಸ್ಯರು ಸಕ್ರಿಯ ಸದಸ್ಯರಾಗ್ತೀರಿ. ಇದನ್ನು ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಡೇಟಾ ಪಕ್ಷದಲ್ಲಿದ್ದಾಗ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ನಮ್ಮದು ನಾಳೆ ಯಾವುದೋ ಒಂದು ಸಭೆ ಆಯಿತು, ಒಂದು ಸಮಾರಂಭ ಆಯಿತು, ಅಥವಾ ಹಬ್ಬ ಹರಿದಿನಗಳು, ಕುಮಾರಣ್ಣವರು ನಿಮಗೆ ಇವತ್ತೊಂದು ವಾಯ್ಸ್ ನೋಟ್ ಕೊಟ್ಟು ಒಂದು ವಿಶಸ್ ಕಳಿಸ್ಬೇಕು ಅಂತ ಇದ್ದಾರೆ, ದೊಡ್ಡ ಸಾಹೇಬ್ರ ಕಡೆಯಿಂದ ನಿಮಗೊಂದು ಮಾಹಿತಿ ಕೊಡಬೇಕು ಅಂತ ಇದ್ದಾರೆ. ನಿರಂತರವಾಗಿ ಇದು ನೀವು ಇವತ್ತು ನಮ್ಮ ಡಿಜಿಟಲ್ ಯುಗ ಇದೆ. ಎಲ್ಲರೂ ಫೋನ್ಗಳು ಇಟ್ಕೊಂಡಿದ್ದೀರಿ, ಎಲ್ಲರೂ ಸ್ಮಾರ್ಟ್ ಫೋನ್ಗೆ ಬಂದುಬಿಟ್ಟಿದ್ದೀರಿ. ನಾನು ಇನ್ನೂ ರೇವಣ್ಣ ಸಾಹೇಬ್ರು ಒಬ್ಬರೇ ನೋಡ್ರೆ ಸ್ಮಾರ್ಟ್ ಫೋನ್ ಇಟ್ಕೊಳ್ಳದೇ ಇರೋದು, ರೇವಣ್ಣ ಸಾಹೇಬರು. ಆ ಫೋನ್ನಲ್ಲೂ ನೀವು ಮಾಡ್ಬೋದು, ಇದೇನು ಸ್ಮಾರ್ಟ್ ಫೋನ್ ಬೇಕು ಅಂತ ಇಲ್ಲ. ಹಂಗಾಗಿ ನಿಮ್ಮ ಜೊತೆ ಒಂದು ನಿರಂತರವಾಗಿ ಒಂದು ಸಂಬಂಧ, ಒಂದು ಸಂಪರ್ಕ ಅಣ್ಣ. ನಾನು ಅಷ್ಟೇ ಬಯಸ್ತಾ ಇರೋದು, ಬೇರೆ ಇನ್ನೇನೂ ಇಲ್ಲ. ಕುಮಾರಣ್ಣ ಅವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ. ಮುಂದೆ ಹೋಗ್ತಾ ಹೋಗ್ತಾ ನನಗೂ ಒಂದಿನ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಗಳಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಕೆಲಸ ಮಾಡ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಸಮಯ 5:45 ಗಂಟೆ ಆಯ್ತಣ್ಣ. ಇಷ್ಟು ತಾಳ್ಮೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ನಡೆಸ್ಕೊಂಡಿದ್ದೀರಿ. ಕುಮಾರಣ್ಣನಿಗೊಂದು ಹೋಯ್ತಾ ಒಂದು ಫೋನ್ ಮಾಡಿ ಹೇಳ್ತೀನಿ, ಕುಣಿಗಲಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮುಖಂಡರುಗಳ ಕಾರ್ಯಕರ್ತರು ಬಂದು ನಮ್ಮನ್ನು ಪ್ರೀತಿ ಕೊಟ್ಟವ್ರೆ ಅಂತ ಒಂದು ಮಾತು ಹೇಳ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.